10ನೇ ತಾರೀಕು ಭಾಳ ದಿನಗಳ ಏನು ನಮ್ಮ ಕನಸಿತ್ತು, ಮೆಟ್ರೋ ಎಲ್ಲೋ ಲೈನ್ ಆಗಬೇಕು ಅಂತೇಳಿ ನರೇಂದ್ರ ಮೋದಿಯವರು ಒಪ್ಪಿಗೆಯನ್ನು ಕೊಟ್ಟು 10ನೇ ತಾರೀಕು ಅದರ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಇದು ಜಯನಗರದ ಶಾಲಿನಿ ಗ್ರೌಂಡಲ್ಲಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀರಿ. ಸುಮಾರು ರೋಡ್ ಶೋ ಮತ್ತು ಇವೆಲ್ಲ ಸೇರಿದ್ರೆ ಒಂದು 30,000 ರಿಂದ 40,000 ಜನ ಬೆಂಗಳೂರಿನ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಭಾಳ ದೂರಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಬೆಂಗಳೂರು ಜನತೆಗೆ ಈ ಮೆಟ್ರೋ ಬರೋದರಿಂದ ಸುಮಾರು 8 ರಿಂದ 10 ಲಕ್ಷ ಜನ ಪ್ರತಿದಿನ ಓಡಾಡುವಂಥ ಒಂದು ಅವಕಾಶ ಇದೆ. ಸೊ ಅಷ್ಟು ಟ್ರಾಫಿಕ್ಕು ಕಡಿಮೆ ಆಗ್ತೈತೆ ಮತ್ತು ಮೆಟ್ರೋಗೆ ನಾರ್ಮಲಿ ಜನ ಇಷ್ಟಪಡ್ತಾರೆ ಹೋಗೋಕ್ಕೆ. ಅದರಿಂದ ಯಾಕಂದರೆ ಮೆಟ್ರೋನ ಬೆಂಗಳೂರಿಗೆ ತಂದಂಥವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ, ಅನಂತಕುಮಾರ್ ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದಾಗ ಸೌತ್ ಇಂಡಿಯಾಗೆ ಫಸ್ಟ್ ಬೆಂಗಳೂರಿಗೆ ಕೊಟ್ಟರು. ಆ ಕ್ರೆಡಿಟ್ಟು ಸನ್ಮಾನ್ಯ ಅನಂತಕುಮಾರ್ ಅವ್ರಿಗೆ, ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಹೋಗಬೇಕು. ಅದಾದಮೇಲೆ ಇವತ್ತು ನರೇಂದ್ರ ಮೋದಿಯವರು ಈ ಕಾರ್ಯಕ್ರಮದ ಶಂಕುಸ್ಥಾಪನೆಯನ್ನು ಮಾಡಿದರು. ಈ ಎಲ್ಲೋ ಲೈನ್ ಅವರೇ ಇದನ್ನು ಉದ್ಘಾಟನೆ ಮಾಡ್ತಾ ಇರೋದು. ಅದು ಒಂಥರ ರೆಕಾರ್ಡೇ. ಸೊ ಒಟ್ಟಾರೆ ಇದರಿಂದ ಈ ಎಲ್ಲ ಮತ್ತು ಈ ರಿಂಗ್ ರೋಡಲ್ಲೂ ಕೂಡ ಮೆಟ್ರೋ ಲೈನು ಮಾಡ್ತಾ ಇದ್ದಾರೆ. ಸೊ ಎಲ್ಲ ಕಾರ್ಯಕ್ಕೂ ಈಗ ಉದ್ಘಾಟನೆ ಆಗ್ತಾ ಇರೋದು ಸುಮಾರು 18 ರಿಂದ 20 ಸಾವಿರ ಕೋಟಿ ಹಣ ಖರ್ಚು ಮಾಡಿ ಈ ಒಂದು ಮೆಟ್ರೋ ಲೈನ್ ಉದ್ಘಾಟನೆ ಆಗ್ತಾ ಇದೆ. ಬೆಂಗಳೂರು ಜನ ಖುಷಿ ಪಡುವಂಥ ಒಂದು ವಿಚಾರ. ಅದರಲ್ಲೂ ನರೇಂದ್ರ ಮೋದಿಯವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಂದರೆ ಬೆಂಗಳೂರು ಜನತೆಗೆ ಇನ್ನೊಂದು ಅಷ್ಟು ಖುಷಿ. 1 ವರ್ಷ ಆದಮೇಲೆ ಮತ್ತೆ ಬೆಂಗಳೂರಿಗೆ ಬರ್ತಾ ಇರೋದು ನಮ್ಮೆಲ್ಲರಿಗೂ ಭಾಳ ಖುಷಿ ತಂದಿದೆ, ಸಂತೋಷ ತಂದಿದೆ. ನಾವೆಲ್ಲರೂ ಕೂಡ ಸಂಭ್ರಮದಿಂದ ಈ ಕಾರ್ಯಕ್ರಮವನ್ನು ನಾವು ಈ ಶಾಲಿನಿ ಗ್ರೌಂಡು ಜಯನಗರದಲ್ಲಿ ಮಾಡ್ತಾಯಿದ್ದೀರಿ. ಅದರ ಪೂಜೆಗೋಸ್ಕರ ನಾನು ನಮ್ಮ ರಾಮಮೂರ್ತಿಯವರು, ನಮ್ಮೆಲ್ಲ ಕಾರ್ಪೊರೇಟರ್ಗಳು ಎಲ್ಲರೂ ಕೂಡ ಇಲ್ಲಿ ಬಂದು ಪೂಜೆ ಮಾಡಿ ಒಳ್ಳೆಯದಾಗಲಿ, ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಇವತ್ತು ಪೂಜೆಯನ್ನು ಮಾಡಿದ್ದೀವಿ. ಸರ್, ಉದ್ಘಾಟನೆ ಪಕ್ಷದಿಂದನೇ ಅಥವಾ ಸರ್ಕಾರದಿಂದ ಸರ್ ಈ ಕಾರ್ಯಕ್ರಮ? ಸರ್ಕಾರದ ಕಾರ್ಯಕ್ರಮ ಎಲ್ಲ ಅಲ್ಲೇ ಮೆಟ್ರೋ ಇದರಲ್ಲೇ ಮಾಡಿಬಿಡ್ತೀವಿ. ಇದು ಪಾರ್ಟಿಯಿಂದ ಮಾಡುವಂಥ ಕಾರ್ಯಕ್ರಮ, ಮೋಸ್ಟ್ಲಿ ಪಾರ್ಟಿಯಿಂದನೇ ಇದು ಕಾರ್ಯಕ್ರಮ ಅಂತ ತೀರ್ಮಾನ ಆಗಿದೆ. ಸೊ ಬೆಂಗಳೂರಿಗೆ ನರೇಂದ್ರ ಮೋದಿಯವರ ಕೊಡುಗೆಯನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ನಾವು ಪಾರ್ಟಿಯವರು ತೀರ್ಮಾನ ಮಾಡಿ ನಿನ್ನೆ ನಾನು ವಿಜಯೇಂದ್ರ ಅವರೆಲ್ಲ ಒಂದು ಸಭೆನೂ ಕೂಡ ಮಾಡಿದ್ದೀರಿ, MLAಗಳ ಸಭೆ. ಸೊ ಇದೊಂದು ಕೊಡುಗೆ ಬೆಂಗಳೂರಿಗೆ. ಅದರಿಂದ ಪಾರ್ಟಿಯಿಂದ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸುವಂಥ, ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ. ಇದು ಸಮಾವೇಶ ಮಾತ್ರ, ರ್ಯಾಲಿನೂ ಇದೆ ಸರ್? ರ್ಯಾಲಿ ಎಲ್ಲಿಂದ ಎಲ್ಲಿವರೆಗೆ ಸರ್? ಅದಕ್ಕೆ ಪ್ಲಾನ್ ಈಗ ಮೆಟ್ರೋಯಿಂದ ಇಳಿದು ಅವರು ಇಲ್ಲಿ ರಾಘವೇಂದ್ರ ಟೆಂಪಲ್ ಏನಿದೆ, ರಾಗಿಗುಡ್ಡ, ಜಯನಗರದ ರಾಗಿಗುಡ್ಡದಿಂದ ಇಲ್ಲಿಗೆ ರೋಡ್ ಶೋ ಇದೆ. ಅದಾದಮೇಲೆ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ರೋಡ್ ಶೋ ಪ್ಲಸ್ ಕಾರ್ಯಕ್ರಮ ಇವೆರಡನ್ನೂ ಅರೇಂಜ್ ಮಾಡಿದ್ದೀರಿ. ಈಗಾಗಲೇ ಅನುಮತಿಗೋಸ್ಕರ ಪೊಲೀಸ್ಗೆ ಎಲ್ಲ ಅನುಮತಿಗೆ ಅಪ್ಲೈ ಮಾಡಿದ್ದೀರಿ. ಸುಮಾರು 30 ರಿಂದ 40 ಸಾವಿರ ಜನದ ಮೇಲೆ ಬರ್ತಾರೆ ಎಲ್ಲರೂ ಕೂಡ. ಅದಕ್ಕಿಂತ ಹೆಚ್ಚಾಗ್ಬೋದು, ಅದಕ್ಕಿಂತ ಹೆಚ್ಚು ಜನ ಬರ್ತಾರೆ. ಸಾರ್ವಜನಿಕರಿಗೂ ಒಂದು ಕುತೂಹಲ. ಇಷ್ಟು ದಿನ ಮೆಟ್ರೋಗೆ ಒಂದು ಬೇಡಿಕೆ ಇತ್ತು, ಇವತ್ತು ಅದು ಚಾಲನೆ ಕೊಡ್ತಾ ಇದ್ದಾರಲ್ಲ. ಅದು ಚಾಲನೆ ಆದ ತಕ್ಷಣ ಮಾರನೇ ದಿನದಿಂದ 8 ರಿಂದ 10 ಲಕ್ಷ ಜನ ಓಡಾಡ್ಬೋದು. ಅದರಿಂದ ಜನನೂ ಕೂಡ ಇಂಟ್ರೆಸ್ಟ್ ಆಗಿರ್ತಾರೆ. ಸಾರ್ವಜನಿಕರು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ, ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಪ್ರಧಾನಿಗಳು ಇಷ್ಟು ದಿನಗಳ ಬಳಿಕ ಬರ್ತಾ ಇದ್ದಾರೆ ಬೆಂಗಳೂರಿಗೆ. ಏನಕ್ಕೆ ಇಷ್ಟಪಡ್ತಿದ್ದಾರೆ ಕಾರ್ಯಕರ್ತರಿಗೆ? ಚುನಾವಣೆ ಸಂದರ್ಭದಲ್ಲಿ ಬರ್ತಾ ಇದ್ದಾರೆ. ಈಗ ಇಲ್ಲ, ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದೇ ಬರ್ತಾರೆ. ಅದರ ಕೂತ ಸಾರ್ವಜನಿಕರು, ಬೆಂಗಳೂರಿನ ಸಾರ್ವಜನಿಕರು ಕೂಡ ನರೇಂದ್ರ ಮೋದಿ ಅಂದರೆ ಇಷ್ಟಪಡುವಂಥ ಒಬ್ಬ ಪ್ರಧಾನಿ. ಅದರಲ್ಲೂ ಬೆಂಗಳೂರಿನಲ್ಲಿ ನಮಗೆ ಸುಮಾರು 5 ಪಾರ್ಲಿಮೆಂಟನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. 5ಕ್ಕೆ 5 ಗೆದ್ದಿದ್ದೀರಿ ನಾವಿಲ್ಲಿ. ಅದ್ರ ಜೊತೆಗೆ ಬೆಂಗಳೂರಲ್ಲಿ 28 MLA ಕ್ಷೇತ್ರದಲ್ಲಿ ಅಲ್ಲೂ ಬಹುಮತದ 16 ಸೀಟುಗಳನ್ನು ಗೆದ್ದು ಅದನ್ನು ಕೂಡ ಒಂದು ರೆಕಾರ್ಡು ಮಾಡಿದಿರಿ. ಕಾಂಗ್ರೆಸ್ ಬೇರೆ ಕಡೆ ಗೆದ್ದಿದ್ರೂ ಸಹ ಬೆಂಗಳೂರಲ್ಲಿ ನಾವು ಕಾಂಗ್ರೆಸ್ಗಿಂತ ಜಾಸ್ತಿ ಸೀಟನ್ನು ಇಲ್ಲಿ ಗೆದ್ದಿದ್ದೀರಿ. ಆ ದೃಷ್ಟಿಯಿಂದ ಬೆಂಗಳೂರು ಬಗ್ಗೆ ವಿಶೇಷ ಪ್ರೀತಿ ಇದೆ ನರೇಂದ್ರ ಮೋದಿಯವರಿಗೆ. ಅದಕ್ಕೆ ಬರ್ತಾ ಇದ್ದಾರೆ.